ಇನ್ನು ದರ್ಶನ್ ಅವರ ಸರ್ಜರಿ ವಿಚಾರ ಇವತ್ತೇ ಏನಾದರೂ ಡೇಟ್ ಫಿಕ್ಸ್ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ದರ್ಶನ್ ಅವರು ಆ ಸರ್ಜರಿ ಮಾಡಿಸ್ಕೊಳ್ಳೇಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ಯಾಕಂದರೆ ಇದೇ ವಿಚಾರವನ್ನು ಮುಂದೆ ಇಟ್ಕೊಂಡು ದರ್ಶನ್ ಅವರು ಮಧ್ಯಂತರ ಬೇಲ್ ಪಡೆದುಕೊಂಡಿದ್ರು. ಹೀಗಾಗಿ 19 ದಿನಗಳಾಗ್ತಾ ಬಂತು. ಇವತ್ತೇ ದರ್ಶನ್ ಅವರ ಸರ್ಜರಿ ಡೇಟ್ ಏನಾದರೂ ಅನೌನ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇನ್ನೆರಡು ದಿನಗಳ ಒಳಗೆ ನಟ ದರ್ಶನ್ಗೆ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ. ದರ್ಶನ್ ಅವರ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಇನ್ನೆರಡು ದಿನಗಳ ಒಳಗಾಗಿ ದರ್ಶನ್ಗೆ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ವೈದ್ಯರು ಚರ್ಚೆ ಮಾಡಿದ್ದಾರೆ. ವಿಳಂಬ ಮಾಡೋದು ಬೇಡ, ಸರ್ಜರಿ ಮಾಡಲೇಬೇಕು. ನೀವು ಫಿಸಿಯೋಥೆರಪಿ ಎಷ್ಟೇ ಮಾಡಿಸ್ಕೊಂಡ್ರೂ ಕೂಡ ಅದು ತಾತ್ಕಾಲಿಕವಾಗಿ ಪೇನ್ಗೆ ರಿಲೀಫ್ ಕೊಡುತ್ತೆ ಅಷ್ಟೇ ಬಿಟ್ಟರೆ ಪರ್ಮನೆಂಟ್ ಆಗಿ ಅದರಿಂದ ಸೊಲ್ಯೂಷನ್ ಸಿಗೋದಿಲ್ಲ. ಹೀಗಾಗಿ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅಂತ ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ವೈದ್ಯರು ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಸದ್ಯ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ದರ್ಶನ್ ಅವರು ಪಡೆದುಕೊಳ್ತಾ ಇದ್ದಾರೆ. 19 ದಿನಗಳಾಗ್ತಾ ಬಂತು. ದರ್ಶನ್ ಅವರ ಚಿಕಿತ್ಸೆ ಮುಂದುವರಿತಾ ಇದೆ. BGS ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ದರ್ಶನ್ ಅವರು ಒಳಪಡ್ತಾ ಇದ್ದಾರೆ. ಅಂದರೆ ಸರ್ಜರಿ ಮಾಡಿಸ್ಕೊಳ್ಬೇಕಾಗಿತ್ತು, ಫಿಸಿಯೋಥೆರಪಿಗೆ ಮಾತ್ರ ದರ್ಶನ್ ಅವರು ಒಳಪಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ದರ್ಶನ್ ಅವರ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗತ್ತೆ. ಅಷ್ಟರಲ್ಲಿ ಸರ್ಜರಿ ಮಾಡಿಸ್ಕೊಳ್ಳೇಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ದರ್ಶನ್ ಅವರು ಆಸ್ಪತ್ರೆಗೆ ದಾಖಲಾಗಿ 19 ದಿನಗಳಾಗ್ತಾ ಬಂತು. ಈ ನಡುವೆ ಸರ್ಜರಿಯನ್ನು ಮಾಡಿಸ್ಕೊಳ್ಳೇಬೇಕಾದಂತಹ ಒಂದು ಅನಿವಾರ್ಯತೆ ಈಗ ದರ್ಶನ್ ಅವರ ಎದುರಿಗಿದೆ. ಈ ಸಂದರ್ಭದಲ್ಲಿ ವೈದ್ಯರು ಕೂಡ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರ ಸರ್ಜರಿಗೆ ಸಂಬಂಧಪಟ್ಟಂತೆ ಇವತ್ತೇ ಡೇಟ್ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆಯಾ? ಇವತ್ತು ಡೇಟ್ ಅನೌನ್ಸ್ ಆದರೂ ಕೂಡ ಸರ್ಜರಿ ಯಾವಾಗ ಆಗಬಹುದು ಅಂತ? ಈಗಾಗಲೇ ಏನು ಇಂಟ್ರಿಮ್ ಬೇಲನ್ನ 6 ವರ್ಷಗಳ ಕಾಲ ಪಡ್ಕೊಂಡಿರುವಂತಹ ದರ್ಶನ್ ಈಗಾಗಲೇ ಆಸ್ಪತ್ರೆಯಲ್ಲಿ ಸುಮಾರು 19 ದಿನಗಳಿಂದ ಕೂಡ ಈಗಾಗಲೇ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಆದ್ರೆ ಇಂಟ್ರಿಮ್ ಬೇಲನ್ನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಸರ್ಜರಿ ಮಾಡ್ಲೇಬೇಕು, ಸರ್ಜರಿಯ ಕಡ್ಡಾಯ ಇದೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಆರೋಗ್ಯಕ್ಕೆ ಸಮಸ್ಯೆ ಆಗುವಂತ ಸಾಧ್ಯತೆಗಳಿದೆ, ಆರೋಗ್ಯದಲ್ಲಿ ಏರುಪೇರು ಆಗುವಂತ ಸಾಧ್ಯತೆ ಇದೆ. ಮತ್ತೆ ಇದರಿಂದ ಜೀವನ ಪೂರ್ತಿ ಇವರು ಆ ಸಮಸ್ಯೆಯನ್ನ ಅನುಭವಿಸ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಇವ್ರಿಗೆ ಸರ್ಜರಿ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತೇಳಿ ಮಧ್ಯಂತರ ಜಾಮೀನನ್ನ ಕೋರ್ಟ್ ಮುಖಾಂತರ ಪಡ್ಕೊಂಡಿದ್ರು. ಆದ್ರೆ 6 ವಾರಗಳ ಕಾಲ ಈ ಸರ್ಜರಿ ಏನಿದೆ ಅವೆಲ್ಲವನ್ನೂ ಕೂಡ ಚಿಕಿತ್ಸೆಯನ್ನ ಮುಗಿಸ್ಕೊಳ್ಬೇಕು ಅಂತ ಹೇಳಿ ಕೋರ್ಟ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಮೊದಲ ವಾರದಲ್ಲಿ ಅವರ ಆರೋಗ್ಯ ಪರಿಸ್ಥಿತಿ ವರದಿಯನ್ನು ಸಲ್ಲಿಕೆಯನ್ನ ಮಾಡಬೇಕು, ನಂತರ ಯಾವಾಗ ಸರ್ಜರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ. ಆದ್ರೆ 19 ದಿನಗಳು ಕಳೆದ್ರು ಕೂಡ ದರ್ಶನ್ಗೆ ಯಾವುದೇ ರೀತಿಯ ಸರ್ಜರಿ ಆಗಿಲ್ಲ. ಸೊ ಕೇವಲ ಫಿಸಿಯೋಥೆರಪಿ ಮತ್ತು ಮೆಡಿಕೇಶನ್ ನಿಂದ ಈಗಾಗಲೇ ಅವ್ರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಫಿಸಿಯೋಥೆರಪಿ ಮತ್ತು ಮೆಡಿಕೇಶನ್ ಮಾಡೋದಾದ್ರೆ ಎಲ್ಲವೂ ಕೂಡ ಜೈಲಿನಲ್ಲಿರುವಂತಹ ಆಸ್ಪತ್ರೆಯಲ್ಲೇ ಸೌಲಭ್ಯಗಳಿದೆ. ಸೊ ಅಲ್ಲೇ ನಾವು ಕೊಡಿಸ್ಲಿಕ್ಕೆ ಸಿದ್ಧಿದ್ವಿ. ವಿನಾಕಾರಣ ಇವರು ಖಾಸಗಿ ಆಸ್ಪತ್ರೆಗೆ ಬಂದಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಎರಡನೇದು ಮಧ್ಯಂತರ ಜಾಮೀನನ್ನ ಇವ್ರಿಗೆ ವಜಾ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವರು ಖಾಸಗಿ ಆಸ್ಪತ್ರೆಯಲ್ಲಿ ಇದ್ಕೊಂಡು ಇವರು ಸಾಕ್ಷ್ಯಾಧಾರಗಳ ಮೇಲೆ ತಮ್ಮ ಪ್ರಭಾವವನ್ನ ಬೀರ್ಬೋದು, ಸಾಕ್ಷಿಯನ್ನ ನಾಶಪಡಿಸಬಹುದು. ಸೊ ಈ ಕಾರಣಕ್ಕಾಗಿ ಅವ್ರಿಗೆ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು. ಮತ್ತೆ ರಾಜಕೀಯವಾಗಿರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿರ್ಬೋದು, ಉದ್ಯಮಿಗಳಿರ್ಬೋದು, ದೊಡ್ಡ ದೊಡ್ಡ ಸಂಪರ್ಕಗಳಿದೆ. ಹೀಗಾಗಿ ಸಾಕ್ಷ್ಯ ನಾಶಗಳಾಗುವಂತ ಸಾಧ್ಯತೆಗಳಿರುತ್ತೆ, ಅವುಗಳ ಮೇಲೆ ಪ್ರಭಾವವನ್ನು ಕೂಡ ಬೀರ್ತಾರೆ. ಸೊ ಹೀಗಾಗಿ ಕಾಕಿಯ ಕಣ್ಗಾವಲಲ್ಲೇ ಅವ್ರಿಗೆ ಏನು ಚಿಕಿತ್ಸೆಗಳು ಬೇಕೋ ಆ ಚಿಕಿತ್ಸೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ಸಿದ್ಧವಿದ್ದೇವೆ. ಸೊ ಇದೇ ಕಾರಣಕ್ಕಾಗಿ ಅವ್ರಿಗೆ ಸರ್ಜರಿ ಆಗೋದಿಲ್ಲ ಅಂತ ಹೇಳಿದ್ರೆ ಜೈಲಿನ ಆಸ್ಪತ್ರೆಯಲ್ಲೇ ಕೂಡ ಅವ್ರಿಗೆ ಚಿಕಿತ್ಸೆಯನ್ನ ಕೊಡ್ತೀವಿ ಅನ್ನೋ ಅಂಶಗಳನ್ನ ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಇವತ್ತು ಮೇಲ್ಮನವಿಯನ್ನ ಹಾಕುವ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿತ್ತು. SLP ಅನ್ನು ಕೂಡ ಇವರು ಹಾಕೊಂಡಿದ್ರು. ಸೊ ಅದರ ಆಧಾರವಾಗಿ ಇಟ್ಕೊಂಡು ಇವತ್ತು ರಘುಪತಿ ಅವರು ಏನು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಸೊ ಅರ್ಜಿ ಸಲ್ಲಿಕೆ ಆದ ನಂತರ ಏನು ಅಬ್ಜೆಕ್ಷನ್ ಹಾಕ್ಲಿಕ್ಕೆ ದರ್ಶನ್ ಪರ ಆ ವಕೀಲರಿಗೆ ಸಮಯಾವಕಾಶಗಳು ಸಿಗ್ಬೋದು. ಸೊ ಅವರು ಏನು ಅಬ್ಜೆಕ್ಷನ್ ಹಾಕ್ತಾರ ಅನ್ನೋ ಆಧಾರವಾಗಿ ಇಟ್ಕೊಂಡು ಅವ್ರು ಏನು ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಮಧ್ಯಂತರ ಜಾಮೀನು ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಬೇಕಾ ಅನ್ನೋದ್ರ ಬಗ್ಗೆ
ವಾದವನ್ನ ಮಂಡಿಸ್ತಾರೆ. ಮತ್ತೊಂದು ಕಡೆ ದರ್ಶನ್ ಈಗಾಗಲೇ ಸರ್ಜರಿಯನ್ನ ಮಾಡ್ಬೇಕು ಅಂತೇಳಿ ಅವರ ಕುಟುಂಬಸ್ಥರ ಜೊತೆ ಚರ್ಚೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಇವತ್ತು ದರ್ಶನ್ಗೆ ಯಾವತ್ತು ಸರ್ಜರಿಯನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಹೊರಬೀಳುವಂತ ಸಾಧ್ಯತೆಗಳಿರ್ಬೋದು. ಇಲ್ಲ ಯಾವುದೇ ಒಂದು ಸರ್ಜರಿಯನ್ನ ಮಾಡ್ಬೇಕು ಅಂತೇಳಿ ರೋಗಿಯ ದೇಹಕ್ಕೆ ಪೂರ್ವ ನಿಯೋಜಿತವಾಗಿ ಒಂದಿಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಕೇವಲ ಅವ್ರಿಗಿರುವಂತ ಸರ್ಜರಿ ಮಾಡುವಂತಹ ಕಾಯಿಲೆಯನ್ನ ಬಿಟ್ಟು ಬೇರೆ ಏನಾದ್ರೆ ಉದಾಹರಣೆಗೆ BP ಇರ್ಬೋದು, ರಕ್ತದೊತ್ತಡಗಳು ಹೆಚ್ಚಾಗಿರ್ತದೆ, ಶುಗರ್ ಇರ್ಬೋದು, ಹೀಗೆ ಬೇರೆ ಬೇರೆ ಅನಾರೋಗ್ಯಗಳು ಏನಾದ್ರು ಇದ್ದಿದ್ದಾಗ ಅವೆಲ್ಲವೂ ಕೂಡ ನಾರ್ಮಲ್ಗೆ ತರಬೇಕಾಗತ್ತೆ. ತಂದು ಒಂದಿಷ್ಟು ಕಾಲ ಸಮಯಾವಕಾಶ ಅದಕ್ಕೆ ಹಿಡಿಯುವಂಥದ್ದು, ಒಂದು ವಾರ ಹಿಡಿಬೋದು, 15 ದಿವಸ ಹಿಡಿಬೋದು, ಒಂದು ತಿಂಗಳು ಹಿಡಿಬೋದು. ಸೊ ಅವೆಲ್ಲವನ್ನು ಕೂಡ ಇವರು ಚಿಕಿತ್ಸೆಯನ್ನು ಕೊಟ್ಟು ಆ ಸರ್ಜರಿ, ಅದರಲ್ಲೂ ಮೇಜರ್ ಆಗಿ ಇವರಿಗೆ ಬಹುತೇಕ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಸರ್ಜರಿ ಇದಾಗುವ ಹಿನ್ನೆಲೆಯಲ್ಲಿ ಮನುಷ್ಯನ ದೇಹದ ಪ್ರಮುಖ ಮೂಳೆಗಳು, ಬೋನ್ಸ್ ಏನು ಹಂಗ ಅಂತಿರ್ತೀವಿ, ಅದರಲ್ಲಿ ಇದು ಕೂಡ ಸ್ಪೈನಲ್ ಕಾರ್ಡ್ ಪ್ರಮುಖವಾಗಿರುತ್ತೆ. ಅದು ಸ್ವಲ್ಪ ಏನಾದ್ರು ಅದಕ್ಕೆ ಡ್ಯಾಮೇಜ್ ಆದ್ರೆ ದೇಹದ ಕೆಲವು ಅಂಗಾಂಗಗಳೇ ಜೀವನ ಪೂರ್ತಿ ಊನ ಆಗುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ವೈದ್ಯರುಗಳು ಕೂಡ ಸರ್ಜರಿಗಿಂತ ಮೊದಲು ಮೆಡಿಕೇಶನ್ಸ್ ಥೆರಪಿಗಳಿಗೆ ಮೊದಲು ಇವರು ಸಜೆಷನ್ಗಳು ಕೊಡುವಂಥದ್ದು. ತೀರಾ ಅನಿವಾರ್ಯ ಮಾಡ್ಲೇಬೇಕು, ಇದರಿಂದ ಹುಷಾರಾಗೋದಿಲ್ಲ, ಗುಣಮುಖರ ಆಗೋದೇ ಇಲ್ಲ, ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದಿದ್ರೆ ಅವ್ರಿಗೆ ಸರ್ಜರಿಯನ್ನು ಮಾಡ್ತಾರೆ. ಅವೆಲ್ಲವೂ ಕೂಡ ಇಂದು ನಾಳೆಯಲ್ಲಿ ನಿರ್ಧಾರವಾಗುವ ಸಾಧ್ಯತೆಗಳು ಇರುವಂತದ್ದು. ಒಂದು ವೇಳೆ ಸರ್ಜರಿ ಮಾಡದೆ ಹೋದ್ರೆ ದರ್ಶನ್ ಅವ್ರಿಗೆ ಇಂಟ್ರಿಮ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ, ಮತ್ತೆ ಜೈಲೇ ಗತಿ ಆಗುವ ಸಾಧ್ಯತೆ ಎಲ್ಲ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.